ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಒಂದೇ ಬಾರಿ 2 ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಿದ್ದ ಕಳ್ಳರು. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ಘಟನೆ. ಒಂದೇ ಬಾರಿ 2 ಮನೆಗಳಲ್ಲಿ ನುಗ್ಗಿ ಲಕ್ಷಾಂತರ ರು ಮೌಲ್ಯದ ಒಡವೆಗಳು, ನಗದು, ಹಣ ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಸುಮಾರು ತಿಂಗಳುಗಳಿಂದ ವಾಸವಾಗಿರುವ ಚೋಟಾರೆಡ್ಡಿ ಹಾಗೂ ಮತ್ತೊಂದು ಮನೆಯವರಾದ ಸುಷ್ಮಾ, ಅನಿಲ್ ಕುಮಾರ್ 2 ಮನೆಯವರು ಕೆಲಸದ ನಿಮಿತ್ತ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದರು. ಚೋಟಾರೆಡ್ಡಿ ಅವರ ಪತ್ನಿ ಬೆಳಗ್ಗೆ ಮನೆಗೆ ಬಂದಾಗ ಕಳ್ಳತನವಾಗಿರುವ ಬಗ್ಗೆ ಪತ್ತೆಯಾಗಿದೆ. ಕಳ್ಳತನವಾಗಿರುವುದು ಖಚಿತವಾಗುತ್ತಿದ್ದಂತೆ ಪಕ್ಕದಲ್ಲಿರುವ ಸುಷ್ಮಾ, ಅನಿಲ್ ಕುಮಾರ್ ಅವರ ಮನೆ ಬಾಗಿಲು ಗಮನಿಸಿದಾಗ ಅಲ್ಲಿಯೂ ಸಹ ಕಳ್ಳತನವಾಗಿರುವುದು ಖಚಿತವಾಗಿದೆ. ಕಳ್ಳತನವಾಗಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯ ಗಮನಕ್ಕೆ ತಂದ ತಕ್ಷಣವೇ ಬೆರಳಚ್ಚು ತಜ್ಞರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಚೋಟಾರೆಡ್ಡಿ ಅವರು ಮಾತನಾಡಿ, ನಾವು ಕೆಲಸದ ನಿಮಿತ್ತ ತಮ್ಮೆಪಲ್ಲಿಗೆ ಹೋಗಿದ್ದು, ಮನೆಯಲ್ಲಿದ್ದ ಸುಮಾರು 49 ಗ್ರಾಂ ಬಂಗಾರದ ಒಡವೆಗಳು, 300 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 50,000 ರು ಹಣ ಕಳ್ಳತನವಾಗಿದೆ. ಮತ್ತೊಂದು ಮನೆಯವರಾದ ಸುಷ್ಮಾ, ಅನಿಲ್ ಕುಮಾರ್ ಅವರು ಮಾತನಾಡಿ, ನಾವು ಕೆಲಸದ ನಿಮಿತ್ತ ಗೊಲ್ಲಪಲ್ಲಿ ಗ್ರಾಮಕ್ಕೆ ಹೋಗಿದ್ದು, ಮನೆಯಲ್ಲಿ ಸುಮಾರು 8 ಗ್ರಾಂ ಬಂಗಾರದ ಒಡವೆಗಳು, 35 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 30,000 ರೂಪಾಯಿ ನಗದು ಹಣ ಕಳ್ಳತನ ಮಾಡಲಾಗಿದೆ ಎಂದು ಹೇಳಿದ್ದರು. ಬಾಡಿಗೆಗೆ ನಿನ್ನೆ ಊರಿಗೆ ಹೋದ್ವಿ 2 ಗಂಟೆಗೆ. ಬರೋಷ್ಟಿಗೆ ಬೆಳಗ್ಗೆ ಅವಳು ಫೋನ್ ಮಾಡಿದ್ರು. ಬರೋಷ್ಟಿಗೆ ಎಲ್ಲ ಹೋಗಿದೆ. 2 ಜೊತೆ ಓಳೆ, ಹುಂಡಿಯಲ್ಲಿ 25,000 ಇತ್ತು, ಮತ್ತು ಬೆಳ್ಳಿ ಸಾಮಾನೆಲ್ಲ ಹೋಗಿದೆ. 5,000 ಕ್ಯಾಶ್ ಇಟ್ಕೊಂಡಿದ್ದಾರೆ. ನಾನು ಊರಲ್ಲಿದ್ದೆ. ಫಸ್ಟ್ ಅವಳು ಬಂದು ಬಾಗಿಲು ತೆಗೆದಿದ್ದಾಳೆ. ನಮ್ಮದು ಆಗಿದೆಯೇನೋ ಅಂತ ಬಾಗಿಲು ತೆಗೆದಿದ್ದಾಳೆ. ಬಾಗಿಲು ತೆಗೆದ ತಕ್ಷಣ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವಳು ನನಗೆ ಫೋನ್ ಮಾಡಿದ್ರು. ನಾನು ಬಂದೆ ಊರಿಂದ. ಬೆಳ್ಳಿದು ಒಡವೆಗಳೆಲ್ಲ ಇಟ್ಕೊಂಡಿದ್ದಾರೆ. ಎಷ್ಟು ಲಾಸ್ ಆಗಿದೆ ನಿಮಗೆ ಸರ್? ಬೆಳ್ಳಿದು ಅಂತಂದ್ರೆ ಒಂದು 35,000 ಆಗಿರುತ್ತೆ. ಕ್ಯಾಶ್ ಬಂದ್ಬಿಟ್ಟು 30,000. ಇನ್ನು ಓಳೆ, ಬಂಗಾರದ ಓಳೆ 2 ಜೊತೆ ಎತ್ಕೊಂಡಿದ್ದಾರೆ. ನೀವು ಬಾಡಿಗೆಗೆ ಎಷ್ಟು ವರ್ಷಗಳಿಂದ ಇದ್ದೀರಿ ಸರ್? ನಾನು ರೀಸೆಂಟ್ ಆಗಿ ಈ ವರ್ಷ ಬಂದಿರೋ ಸರ್. ಮೇ ಬಂದ್ರೆ 1 ವರ್ಷ ಆಗುತ್ತೆ. ನಿಮ್ಮ ಒಂದೇ ಅಕ್ಕಪಕ್ಕ ಮನೆಗಳಲ್ಲಿ ಹೆಂಗಾಗಿರೋದು ಅಂತ ನಿಮ್ಗೆ ಗೊತ್ತಾ? ಯಾವ್ದು ಅನುಮಾನ ಇದೆಯಾ ಮೇಲೆ ನಿಮಗೆ? ಹಂಗೇನು ಇಲ್ಲ ಸರ್. ನಾವು ಇಬ್ಬರೇ ಇರೋದು ಪಕ್ಕದಲ್ಲಿ. ಅವರು ಊರಿಗೆ ಹೋಗಿದ್ರು, ನಾವು ಊರಿಗೆ. ಬೆಳಗ್ಗೆ ಬಂದಾಗ ಚೋಟಟ್ಟಿ ಅಂತ ತಮ್ಮೇಪಲ್ಲಿ, ಇಲ್ಲಿ ಅಶ್ವಿನಿ ಲೇಔಟ್ ಅಲ್ಲಿ ಎಕ್ಸಾಕ್ಟ್ ಮೋರ್ ಹಿಂಭಾಗದಲ್ಲಿ ಮನೆ ಇರೋದು. ಅಂದ್ರೆ ಮನೇಲೇನೋ ಫಂಕ್ಷನ್ ಸ್ವಲ್ಪ ನಿಂತಿರೋದಕ್ಕೆ ಊರಿಗೆ ಹೋಗಿದ್ರಿ. ನೆನ್ನೆ ನೈಟ್ ಇರ್ಲಿಲ್ಲ. ನೆನ್ನೆ ಬೆಳಗ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀರಿ ಮಾರ್ಕೆಟ್ಗೆ ಹೋಗೋದು ಕೆಲಸಕ್ಕೆ. ಬಟ್ ನೆನ್ನೆ ನೈಟ್ ನಾವು ಮನೆಗೆ ಬರೋಕೆ ಅವಕಾಶ ಸಿಕ್ಕಿಲ್ಲ, ಬರಿಲ್ಲ, ಊರಿಗೆ ಹೋಗಿದ್ರಿ. ಮಾರನೇ ದಿನ ಬೆಳಗ್ಗೆನೂ ಇಲ್ಲಿ ಬರೋಕ್ಕಾಗಿಲ್ಲ. ಹಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಹೋದ್ರಿ ಮಾರ್ಕೆಟ್ಗೆ. ನಮ್ಮ ಮಿಸ್ಸಸ್ ಇನ್ನು ನಾಳೆ ಫಂಕ್ಷನ್ ಇದೆ ಅಂತೇಳಿ ಏನೋ ತಗೊಳೋದಕ್ಕೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಓಪನ್ ಕೂಡ ಮಾಡಿಲ್ಲ. ಬೀಗ ಇಟ್ಟೋಷ್ಟೊತ್ತಿಗೆ ಬಾಗಿಲು ಶೇಕ್ ಆಗಿದೆ. ಸರಿ ಏನಂತೇಳಿ ಸ್ವಲ್ಪ ಪುಷ್ ಮಾಡೋಷ್ಟೊತ್ತಿಗೆ ಅದು ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಒಳಗಡೆ ಹೋದ್ರೆ ಎಲ್ಲ ಇದು ಬೀರು ಎಲ್ಲ ಹೊಡ್ತಾಕಿದ್ದಾರೆ. ಬೀರು ಅಂತಂದ್ರೆ ಹೊರಗಡೆ ಬಾಗಿಲು ಕೀ ಸಿಕ್ಕಿದೆ, ಬಟ್ ಒಳಗಡೆದು ಡ್ರಾಯರ್ ಕೀ ಸಿಕ್ಕಿಲ್ಲ. ಆವಾಗ ರ್ಯಾಡ್ಗಳಲ್ಲಿ ಬೆಂಡ್ ಮಾಡಿ ತೆಗೆದುಬಿಟ್ಟು ಏನೇನು ರಕ್ತನಾಗಿದೆ ಸರ್. 49 ಗ್ರಾಮು ಗೋಲ್ಡ್ ಹೋಗಿದೆ. ಕ್ಯಾಶ್ ಬಂದ್ಬಿಟ್ಟು ಒಂದು 4-5 ಸಾವಿರ ರೂಪಾಯಿ ಕ್ಯಾಶ್ ಇತ್ತು. ಬಟ್ ಎಕ್ಸಾಕ್ಟ್ ನಾವು 5,000 ಅಂತ ಹೇಳಿ 4,000 ಅಂತ ಹೇಳಿ 4,000 5,000 ರೂಪಾಯಿ ಅಮೌಂಟ್ ಇತ್ತು, ಕ್ಯಾಶ್ ಹೋಗಿದೆ. ಮತ್ತೆ ಉಂಡಿ ಒಂದಿತ್ತು. ಉಂಡಿಯಲ್ಲಿ ಎಷ್ಟಿತ್ತಂತ ಗೊತ್ತಿಲ್ಲ. ಎಷ್ಟಿತ್ತಮ್ಮ? 40,000. 40K ಉಂಡಿಯಲ್ಲಿ ಅಮೌಂಟ್ ಇತ್ತು. ಅದು ವುಡನ್ದು ಉಂಡಿಯಲ್ಲಿ ಇಷ್ಟೋಗಿದೆ. ಅನುಮಾನ ಯಾರ ಮೇಲೇನು ಇಲ್ಲ ನಮ್ಗೆ. ಆ ಥರ ಈ ಲೊಕೇಶನ್ ಅಲ್ಲಿ ಆ ಥರ ಯಾರು ನಮ್ಗೆ ಗೊತ್ತಿಲ್ಲ.
ಮತ್ತೆ ಒಂದು ಬೆಳ್ಳಿ ಕಾಲ್ ಚೈನ್ಗಳು ಒಂದ್ 2 ಜೊತೆ ಇದ್ವು, ಕುಂಕುಮ ಭರಣಿಗಳಿದ್ವು, ದೀಪಗಳು, ಇದು ಬೆಳ್ಳಿ ದೀಪಗಳು, ಕುಂಕುಮ ಭರಣಿಗಳು, ಅದು ಇಷ್ಟಿದ್ವು. ಪೊಲೀಸರು ದೂರ ನೀಡಿದ್ರ? ಸರ್ ಪೊಲೀಸರಿಗೆ ದೂರ ನೋಡಿದಿರಿ, ಅಲ್ಲಿಂದ ಕಳಿಸಿದ್ರು, ಕರ್ಕೊಂಡ್ ಬಂದ್ರಿ, ನೋಡ್ಸಿದ್ದೀರಿ. ಡಾಕ್ಟರ್ ಅವ್ರು ಬಂದಿದ್ರು, ಫಿಂಗರ್ ಪ್ರಿಂಟ್ ಅವ್ರು ಬಂದಿದ್ರು, ಟೆಸ್ಟ್ ಮಾಡ್ಕೊಂಡು ಟೆಸ್ಟ್ ತಗೊಂಡು ಹೋಗಿದ್ದಾರೆ. ನೋಡ್ಬೇಕು ಸರ್. ನೀವು ಬಾಡಿಗೆಗೆ ಬಂದು ಎಷ್ಟು ಜನ ಆಗಿದೆ ಇಲ್ಲಿ? ಸರ್ 1 ವರ್ಷ ಆಗಿದೆ. ಆ ಮನೆಯವರು ಯಾವ ಮನೆಯವರು? ಅವ್ರು ಬಂದು ಎಲ್ಲ ಒಂದು 3 ಮಂತ್ಸ್ ಏನಾಯ್ತು, 2 to 3 ಮಂತ್ಸ್ ಏನಾಗಿದೆ ಅಷ್ಟೇ ಅವ್ರು ಬಂದು. ಅದಕ್ಕಿಂತ ಮುಂಚೆ ಇದ್ದವರು ಅವರು 1 ವರ್ಷ ಇದ್ರಂತೆ, ಅವ್ರು ಬೇರೆ ಕಡೆ ಹೋಗಿದ್ದಾರೆ. ಇವ್ರು ಬಂದು ಒಂದು 3 ಮಂತ್ಸ್ ಆಯ್ತು ಸರ್. ನಾವೊಂದು 1 ವರ್ಷ ಆಯ್ತು. ಹೋಗಿದ್ದು ಯಾವ ಊರಿಗೆ? ತಮ್ಮೇಪಲ್ಲಿ. ಈಗ ನಿಮ್ಗೆ ಒಂದೇ ಸತಿ 2 ಮನೆ ಕಳ್ತನ ಆಗಿದೆಯಲ್ಲ, ಹಾ ಏನಂತ ಸರ್, ಕಾರಣ ಏನಿರ್ಬೋದು ಅಂತಂದ್ರೆ, ಇವಾಗ ನಾವು ಇಲ್ಲ, ಅವರು ವೀಕ್ಲಿ ಹೋಗ್ತಿದ್ರು, ನಾವು ಹೋಗ್ತಿರ್ಲಿಲ್ಲ, ಊರಿಗೆ ಹೋಗ್ತಿರ್ಲಿಲ್ಲ. ಬಟ್ ಏನೋ ಇದು ಮನೆಯಲ್ಲಿ ನಮ್ಮ ಅಕ್ಕ ಅವರು ಡೆಲಿವರಿ ಆಗಿದ್ರು, ಮಗು ನೋಡುವಾಗ ಹೋಗಿದ್ವಿ, ಅವ್ರನ್ನ ಟೇಕ್ ಕೇರ್ ಮಾಡೋದಕ್ಕೆ ಹೋಗಿದ್ವಿ. ಬಟ್ ಬರಕ್ಕೆ ಅವಕಾಶ ಇರ್ಲಿಲ್ಲ ಇಲ್ಲಿ ಇರೋದಕ್ಕೆ. ನೆನ್ನೆ ಬೆಳಿಗ್ಗೆ ಬಂದಿದ್ದೀನಿ ನಾನು, ಏನಿರ್ಲಿಲ್ಲ, ಚೆನ್ನಾಗೇ ಇತ್ತು. ನೆನ್ನೆ ಬೆಳಗ್ಗೆ ಬಂದೋಗಿರೋದು, ನಾನು ಮತ್ತೆ ಮನೆಗೆ ಬರೋಕ್ಕಾಗಿಲ್ಲ. ನೆನ್ನೆ ನೈಟು ಬರೋಕ್ಕಾಗಿಲ್ಲ, ಬೆಳಗ್ಗೆ ಬರೋಕ್ಕಾಗಿಲ್ಲ. ಮಧ್ಯಾಹ್ನ ಇವ್ರು ಬಂದು ನಮ್ಮ ಮಿಸಸ್ ಬಂದಿದ್ದಾರೆ, ಇಷ್ಟೊಳಗಡೆ ಇದಾಗಿದೆ. ಅವರು ಫೋನ್ ಮಾಡಿ ಕರೆದ್ರು, ಬಂದು ಸ್ಟೇ ಕಂಪ್ಲೇಂಟ್ ಮಾಡಿದ್ದಾರೆ. ಓಕೆ.